ಇದು ಮೂರನೇ ಮುಖ್ಯ ದ್ವಾರ, ಮೂರನೇ ಸುತ್ತಿನ ಕೋಟೆ. ಸೊ ಇದಾದಮೇಲೆ ಇನ್ನೂ ನಿಮಗೆ 4 ಸುತ್ತು ಮೇಲ್ಗಡೆ ಅಂದರೆ 4 ಗೇಟ್ಗಳು ಸಿಗುತ್ತೆ ನಿಮಗೆ. ಇದು ಮೂರನೇ ಸುತ್ತು. ಸೊ ಇಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡೋವಂಥದ್ದು, ಯಾರು ಬರ್ತಾರೆ ಏನಂತೇಳಿ. ನಮ್ಮವ್ರು ಬಂದರೆ ಓಕೆ, ಬೇರೆ ಯಾರಾದರೂ ಬಂದರೆ ಗೊತ್ತಲ್ಲ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡೋವಂಥದ್ದು. ಅಲ್ಲ, ಇವರೆಲ್ಲ ಇಷ್ಟು ಮೇಲ್ಗಡೆ ಹೋಗಿ ವಾಸ ಮಾಡ್ತಿದ್ರಲ್ಲ, ಇವರೆಲ್ಲ ಅಕಸ್ಮಾತ್ ಹೊಟ್ಟೆ ಹಸಿತು, ಹುಷಾರಿಲ್ಲ ಅಂದರೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಪ್ಪ. ಹೇಗೆ ಹೋಗ್ತಿದ್ರು ಇವರೆಲ್ಲ ಅಂತ. ಈ ಕಲ್ಲುಗಳ ಮಧ್ಯೆ ಒಬ್ಬರನ್ನ ಎತ್ಕೊಂಡು ಹೋಗೋದ್ರೆ ಏನು ಸಲೀಸಾದ ವಿಷಯ ಏನ್ರಿ. ಖಾಲಿ ಬರೀ ನಮಗೆ ನಡ್ಕೊಂಬರೋದಕ್ಕೆ ಇಷ್ಟೆಲ್ಲ ಪೇನ್ ಆಗ್ತಾಯಿದೆ. ಇನ್ನು ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಅವ್ರಿಗೆ ಮೆಡಿಸಿನ್ ತರಬೇಕು, ಅವ್ರನ್ನ ಎತ್ಕೊಂಡು ಇಲ್ಲಿಂದ ಕೆಳಗಡೆ ಹೋಗ್ಬೇಕಂದ್ರೆ ಅದಂತರೂ ನಂಬಲ್ಲ ಸಾಧ್ಯ. ಅದೊಂದು ವಿಷಯ. ಕದಂಬರು, ಬನವಾಸಿಯ ಕದಂಬರು ಯಾಕೆ ಫೇಮಸ್ ಅಂದರೆ ಇದಕ್ಕೆ ಫೇಮಸ್ಸು. ಇಲ್ಲೆಲ್ಲ ಬಂದ್ಬಿಟ್ಟು ಕಲ್ಲುಗಳನ್ನ ಹೊತ್ಬಿಟ್ಟು ಈ ರೀತಿಯಾಗಿ ಬಂಡೆಗಳನ್ನು, ಕೋಟೆಗಳನ್ನು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದು, ಅವ್ರ ಕುರುಹುಗಳನ್ನು ಬಿಟ್ಟು ಹೋಗೋದು. ನಾವಿಲ್ಲಿದ್ವಿ ಅನ್ನೋದು ಒಂದು ಪ್ರೂಫ್ ಅವ್ರಿಗೆ ಅಷ್ಟೇ. ಅದು ವೆಲ್ಕಮ್ ಬೋರ್ಡ್ ಯಾವ ರೀತಿಯಾಗಿದೆ. ಓಹ್, ಕಲ್ಲುಗಳ ಮೇಲೆ ಕಲ್ಲಿಟ್ಟವರಪ್ಪ. ಬಂದವ್ರು ಯಾರೋ ಆ್ಯಕ್ಟಿವಿಟಿ ಮಾಡಿದ್ದಾರೆ. ಇದು ವೆಲ್ಕಮ್ ಬೋರ್ಡ್. ಇಲ್ಲಿಂದ ಒಳಗೆ ಬರ್ಬೇಕು ನೀವು. ಎಲ್ಲ ಹಾಳಾಗಿದೆ, ಎಲ್ಲ ನಶಿಸಿ ಹೋಗಿದೆ. ಇಲ್ಲಿಂದ ಇನ್ನೂ ಸುಮಾರಷ್ಟು ಮೇಲೆ ಹೋಗ್ಬೇಕು ಸ್ವಾಮಿ. ಅಯ್ಯೋ ದೇವ, ಇಲ್ಲಿ ಯಾಕೋ ಗೊತ್ತಿಲ್ಲ, ಸುಮಾರು ಜನ ಬಂದವರಲ್ಲ ಕಲ್ ಮೇಲೆ ಕಲ್ಲು ಇಟ್ಟಿದ್ದಾರೆ. ಇಲ್ಲಿಟ್ಟಿದ್ದಾರೆ, ಇಲ್ಲಿಟ್ಟಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಏನಾದರೂ ಬೈಕಿಗಳು ಈಡೇರ್ಬೋದಾ ಈ ಥರ ಇಟ್ಟೋದ್ರೆ? 90s ಹುಟ್ಟಿರೋರಿಗೆ ಮದುವೆ ಆಗಲಿಲ್ಲ ಅನ್ನೋ ಭಯದಿಂದ ಹುಡುಗಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಏನಾದರೂ ಇಟ್ಟೋಗಿರ್ಬೋದಾ ಅಂತ. ಬನ್ನಿ ಇನ್ನು ಮೇಲ್ಗಡೆ ಹತ್ತಾನ. ಪಿಕ್ಚರ್ ಅಭಿ ಸಿಕ್ಕಾಪಟ್ಟೆ ಬಾಕಿ, ಮೇಲ್ಗಡೆ ಹೋಗಿ ನೋಡೋಣ. ಆವಾಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಈಜುಕೊಳ ಇದು. ರಾಜ ರಾಣಿಯರು ಅಥವಾ ಯಾರೇ ಆಗಲಿ ಕುಡಿಯೋ ನೀರಿಂದಾಗಿರ್ಬೋದು, ಸ್ನಾನ ಮಾಡಲಿಕ್ಕೆ ಮಾಡ್ಕೊಂಡಿರೋಂಥದ್ದು. ನೋಡಿ, ಇಷ್ಟು ಬೆಟ್ಟ ಹೆಚ್ಚು ಕಡಿಮೆ ನಾವು 3-4 ಕಿಲೋಮೀಟ್ರ್ ಮೇಲ್ಗಡೆ ಹತ್ಕೊಂಡಿದ್ದೀವಿ. ಸೊ ಇಲ್ಲಿ ನೀರು ಸ್ಟಾಕ್ ಇದೆ. ಕುಡಿಲಿಕ್ಕೋ ಅಥವಾ ಪ್ರಾಣಿಗಳಿಗೋ ಯಾವುದಕ್ಕಾದ್ರೂ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈಜುಕೊಳ ನಿರ್ಮಾಣ ಮಾಡಿದ್ದಾರೆ. ಅಂದರೆ ನೀರು ಯಾವುದೇ ರೀತಿಯಾಗಿ ಹಿಂಗಿಲ್ಲ, ನೀರು ಹಾಗೆ ಇದೆ. ಇವಾಗಿನ ಕಾಲದಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿದರೆ ನೀವು ಎಲ್ಲ ಇದು ಪೌಡ್ರ್ ಹಾಕ್ತಾರೆ, ನಿಮಗೆ ವಾಶ್ರೂಮಿಗೆಲ್ಲ ಹಾಕ್ತಾರಲ್ಲ ಆ ಪೌಡ್ರ್ ಹಾಕ್ತಾರೆ. ನೋಡಿ, ಏನೂ ಇಲ್ದಂಗೆ ಎಷ್ಟು ಫಿಲ್ಟ್ರ್ ಆಗಿದೆ ನೀರು. ಪಾಯಿಂಟಿಗೆ ನಾವು ಬಂದಾಯಿತು. ಇಲ್ಲಿಂದ ಇಡೀ ಚಂದ್ರಗುತ್ತಿಯ ಸಂಪೂರ್ಣ ವ್ಯೂ ಪಾಯಿಂಟ್ ನಿಮಗೆ ಇಲ್ಲಿಂದ ಕಾಣುತ್ತೆ. ಎಷ್ಟು ಎತ್ತರದಲ್ಲಿ ನಾವಿದ್ದೀವಿ ಅಂದರೆ ಸುತ್ತಮುತ್ತ ಇರುವಂಥ ಹಳ್ಳಿಗಳೆಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣುತ್ತೆ. ಎಲ್ಲ ಫುಲ್ ಗ್ರೀನು. ಅಲ್ಲೆಲ್ಲ ಸ್ವಲ್ಪ ಅಡಿಕೆ ತೋಟ, ಆಮೇಲೆ ಅಲ್ಲೊಂದು ಥರ ಮೈನಿಂಗ್ ಆಗಿದೆ. ಪಟ್ಟರೆ ಮಕ್ಕಳಾಗುತ್ತಂತಾರೆ. ಸೊ ಅದೇ ರೀತಿಯಾಗಿ ನಾವು ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದೀವಿ. ಬೆವರಂತೂ ಸುಮಾರು ಸುರಿಸ್ಬಿಟ್ಟಿದ್ದೀವಿ. ಮನೆಯಲ್ಲಿ ಕೆಲಸ ಮಾಡಿ ಸುರಿಸಿದ್ದೀವಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ಅಲ್ಲಿಂದ ಇಲ್ಲಿಗೆ ಹತ್ಕೊಬರೋಕ್ಕೆ ಸುಮಾರಷ್ಟು ಸುಸ್ತಾಗಿದೆ. ನೀರನ್ನು ಸುರಿಸಿದ್ದೀವಿ. ಕೊನೆಗೂ ಮೇಲ್ಗಡೆ ಬಂದು ರೀಚ್ ಆಗಿದ್ದೀವಿ. ಒಂದು ಒಳ್ಳೆ ವ್ಯೂ ಪಾಯಿಂಟು. ಯಾರು ಬಂದು ದುಸ್ಸಾಹಸ ದುಶ್ಚಟಗಳನ್ನು ಇಲ್ಲಿ ಮಾಡಬೇಡಿ. ಒಂದು ಒಳ್ಳೆ ಐತಿಹಾಸಿಕ ಸ್ಥಳ. ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಬೆಳೆಸೋಣ, ಉಳಿಸೋಣ.
ಇತಿಹಾಸವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಹೊರತು ಹಾಳು ಮಾಡುವಂಥ ಕೆಲಸವನ್ನು ಮಾಡೋದು ಬೇಡ. ಈ ಕಾಡಲ್ಲೇ ಗುರು ನಾವು ನಡ್ಕೊಬಂದಿದ್ದು. ಭಯಾನಕ ಕಾಡಿದು. ಈ ಕಾಡಲ್ಲಿ ಮೋಸ್ಟ್ಲಿ ಹುಲಿ, ಸಿಂಹ, ಚಿರತೆ ಗಿರ್ತೆ ಏನಾದರೂ ಇರ್ಬೋದು. ಬಟ್ ನಮ್ಮ ಕಣ್ಣಿಗೆ ಏನೂ ಬದ್ದಿಲ್ಲ. ಭಗವಂತನ ಆಶೀರ್ವಾದ. ಸೇಫಾಗಿ ಮೇಲೆ ಬಂದಿದ್ದೀವಿ. ಸೇಫಾಗಿ ಕೆಳಗೆ ಹೋಗ್ತೀವಿ. ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ, ನೋಡೋಣ. ಇಲ್ಲಿ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿ ಟ್ರೈ ಮಾಡ್ತೀವಿ. ಪಾಪ ನಮ್ಮ ಹುಡುಗನಿಗೆಲ್ಲ ದಮ್ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ದಮ್ ತುಂಬ್ಕೊಂಡು ಮೇಲ್ಗಡೆ ಹೋಗ್ತೀವಿ. ಸೊ ಇದು ಮಾತ್ರ 100% ಭೀಮನ ಹೆಜ್ಜೆನೇ, ಅದರಲ್ಲೇನು ಅನುಮಾನನೇ ಇಲ್ಲ. ಯಾರಾದರೂ ಬರೋರಿದ್ದರೆ ದಯಮಾಡಿ ಈ ಟೈಮಲ್ಲಿ ಬರಬೇಡಿ. ಇನ್ನೊಂದು ತಿಂಗಳು ಬಿಟ್ಟು ಬಂದುಬಿಡಿ. ಒಳ್ಳೆ ಮಳೆಗಾಲ, ತಂಪಿರುತ್ತೆ, ಚೆನ್ನಾಗಿ ಮಳೆ ಬಂದು ಫುಲ್ ಗ್ರೀನರಿ ಆಗಿರುತ್ತೆ. ಆ ಟೈಮಲ್ಲಿ ಬಂದುಬಿಡಿ. ಯಾರು ಕೂಡ ಈ ಜಾಗವನ್ನು ಮಿಸ್ ಮಾಡ್ಕೊಬಿಡಿ. ನಾವೆಲ್ಲ ಪ್ರೈಮರಿಲಿದ್ದಾಗ ಈ ಜಾಗಕ್ಕೆ ಬಂದು ವಿಸಿಟ್ ಕೊಟ್ಟೋರಂತಾರೆ ನಾವು. ಸೊ ಈಗ ದೊಡ್ಡವರಾದ್ಮೇಲೆ ಬಂದ್ವಿ. ಹೆಚ್ಚು ಕಡಿಮೆ ಮದುವೆ ವಯಸ್ಸು. ಇನ್ನೊಂದು 2 ವರ್ಷ ಆದರೆ ಮಕ್ಕಳನ್ನ ಕರ್ಕೊಬರ್ಬೇಕು ನಾವು ಇಲ್ಲಿಗೆ. ಇಂಥ ಆ ಟೈಮಲ್ಲಿ ಬಂದಿದ್ದೀವಿ. ನೋಡಿ ಅಲ್ಲೊಂದು ಮನೆ ಇದೆ. ಕದಂಬರು ಕಟ್ಟಿದಂತಹ ಮನೆ, ಕಲ್ಲಿನ ಮನೆ. 2 ಮನೆ ಇದೆ ಗುರು ಇಲ್ಲಿ. ಒಂದು ಚಿಕ್ಕದು, ಒಂದು ದೊಡ್ಡದು. ಸೇಮ್ ಟು ಸೇಮ್ ದೇವಸ್ಥಾನ ಇದ್ದಂಗಿದೆ. ಬಿಕಾಸ್ ಗುತ್ತೆಮ್ಮನ ದೇವಸ್ಥಾನ ಕೂಡ ಸಂಪೂರ್ಣ ಇರುವಂಥದ್ದು ಕಲ್ಲಿನಲ್ಲೇ ಕೂಡ. ಸೊ ದೇವರು ಕೂಡ ಕಲ್ಲಿನ ಅಡಿಯಲ್ಲೇ ಇದೆ. ಇದೊಂಥರ ಗವಿ ಇದ್ದಂಗಿದೆ ಇದು. ಬಂದರೆ ಒಳ್ಳೆ ವಾಸ, ತಂಪು. ಹೋಗೋಣ ಒಳಗಡೆ ಹೆಂಗಿದೆ ನೋಡ್ಬಿಡೋಣ. ಹಾಂ ವೆಲ್ಕಮ್ ಬೋರ್ಡ್ ಇಲ್ಲ, ಏನಿಲ್ಲ. ನಾವೇ ವೆಲ್ಕಮ್ ಮಾಡ್ಕೋಬೇಕು. ಬನ್ನಿ ಒಳಗೆ ಬನ್ನಿ. ಬರ್ಗೆಟ್ಟವರು ಇಲ್ಲೂ ಕೂಡ ಲವ್ ಮಾರ್ಕ್ ಹಾಕ್ಬಿಟ್ಟಾರೆ. ಏನು ಕೆಟ್ಟ ಜನ ಏನಪ್ಪ. ಇತಿಹಾಸ ಉಳಿಯುವಂಥ ಸ್ಥಳಗಳಲ್ಲಿ ಇತಿಹಾಸನ ಅಳಿಸುವಂಥ ಕೆಲಸ ಮಾಡ್ತಾರೆ. ಒಂದೊಂದು ಕಲ್ ಮೇಲೂ ಒಬ್ಬೊಬ್ಬ ಪ್ರೇಮಿಗಳ ಹೆಸರು ಇದೆ ಇಲ್ಲಿ. ಅಯ್ಯೋ ಕಿತ್ತೋದ ಪ್ರೇಮಿಗಳು ಬೆಟ್ಟದ ಮೇಲೆ ಬಂದು ಲವ್ ಮಾಡ್ತಾರೆ. ಇಲ್ಲಿಂದ ಹೊಂಟ್ರೆ ಸಮುದ್ರದಿಂದ ಆಚೆ ಬಂದಂಗೆ ಫೀಲ್ ಆಗುತ್ತೆ. ಇದೊಂದು ಸುಮಾರು 20 ಅಡಿ ಅಗಲ, ಒಂದು 30-40 ಅಡಿ ಆಳ ಇರ್ಬೋದು ಅನಿಸುತ್ತೆ. ಇದು ಕುಡಿಯೋ ನೀರಿನ ಸಲುವಾಗಿ ರಚನೆ ಮಾಡಿದಂಥ ಬಾವಿ ಇದು, ಕದಂಬರ ಕಾಲದಲ್ಲಿ. ಸ್ವಲ್ಪ ಕ್ಷಮೆ ಇರಲಿ, ನಾನು ಆವಾಗಲೇ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ. ಆ್ಯಕ್ಚುಲಿ ಭೀಮನ ಹೆಜ್ಜೆ ಬಂದುಬಿಟ್ಟು ಇದೇನಿದು ಫುಲ್ಲು ಗ್ರೀನರಿ ಹುಲ್ಲು ಕಾಣ್ತಾ ಇದೆಯಲ್ಲ, ಇದು ಕೂಡ ಭೀಮನ ಹೆಜ್ಜೆ. ಸೊ ಈ ಸೈಜು ನಾನು ಆವಾಗಲೇ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೇನೆ. ಅದಲ್ಲ, ಆ್ಯಕ್ಚುಲಿ ಅದು ಬಾವಿ ಕೂಡ ಕುಡಿಯೋ ನೀರಿಗಾಗಿ ಅದು ಅವರೆಲ್ಲ ಮಾಡಿರೋವಂಥದ್ದು. ಸೊ ಇದು ಬಂದುಬಿಟ್ಟು 200% ಇದು ಭೀಮನ ಹೆಜ್ಜೆ. ಹಬ್ಬಬ್ಬ ಅಂದರೆ ಒಂದು 4-5 ಜನ ಮಲ್ಕೋಬೋದೇನಪ್ಪ, ಅಷ್ಟು ಆಳ ಇದೆ. ಹೆಚ್ಚು ಕಡಿಮೆ ಒಂದು 18 ಅಡಿ ಉದ್ದ ಇರ್ಬೋದು. ಒಂದು 4-3 ಅಡಿ ಅಗಲ ಇದೆ. ಸೊ ಇದು ಕೂಡ ಭೀಮನ ಹೆಜ್ಜೆ ನೋಡಿ. ಇದು ಬಂದುಬಿಟ್ಟು ಹಿಂಬಡಿ. ಇದು ಆ ಕಡೆ ಹೋದರೆ ನಿಮಗಿನ್ನು ಕಾಣುವಂಥದ್ದು ಪಾದ. 5 ಬೆರಳುಗಳುಳ್ಳಂತಹ ಪಾದ. ಬರೋಬ್ಬರಿ ಇದೆ ಗುರು. ನಾನಾದರೂ ಭೀಮ ಆಗಿದ್ದರೆ ಇದಕ್ಕಿಂತ ದೊಡ್ಡ ಹೆಜ್ಜೆ ಇಟ್ಬಿಡ್ತಿದ್ದೆ. ನೋಡಿ. ಸೊ ನಾವಿಷ್ಟು ಕಷ್ಟಪಟ್ಟು ನಿಮಗೆ ಮೇಲ್ಗಡೆ ಬಂದುಬಿಟ್ಟು ಭೀಮನ ಹೆಜ್ಜೆನ ಎಲ್ಲ ತೋರಿಸ್ತಾ ಇದ್ದೀವಿ. ದಯಮಾಡಿ ವೀಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ವ್ಯೂಸ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟು ನಮಗೆ ಸ್ಫೂರ್ತಿ ಇಲ್ಲಿಂದ ಬೇರೆ ಕಡೆ ಹೋಗೋಕ್ಕೆ ಒಂದು ವೀಡಿಯೋ ಮಾಡಲಿಕ್ಕೆ. ನೀವೇನು ರಿಯಾಕ್ಷನ್ನೇ ಕೊಡಲಿಲ್ಲ ಅಂದರೆ ಪಕ್ಕ RCB ಅಭಿಮಾನಿಗಳು ನೋಡಿ, ಇಲ್ಲಿ RCB ಅಂತ ಬರ್ದವ್ರೆ. ಬೆಟ್ಟದ ಮೇಲೆ RCB ಇದೆ ಅಂದರೆ ಈ ಸಲ ಕಪ್ ನಮ್ಮದೇ, ಯಾವುದೇ ಅನುಮಾನ ಇಲ್ಲ. ಯಾರೋ ಪುಣ್ಯಾತ್ಮ ಬರ್ದೋಗನೆ, ಪಕ್ಕ ರಾಯಲ್ ಫ್ಯಾನ್ ಇವನು. ಲಾಯಲ್ ಆಗೇ ಇದ್ದಾನೆ. ನಿಯತ್ತಿಗೆ ಮತ್ತೊಂದು ಹೆಸರೇ RCB. ಸೊ ಈ ಸಲ ಕಪ್ ಗೆಲ್ಲಿ. ಭೀಮನ ಹೆಜ್ಜೆ ಪಕ್ಕನೇ RCB ಇದೆ.